ಹಿರಿಯ ಶಾಸಕ ಸಂತೋಷ್ ಲಾಡ್ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಸಲೀಂ ಅಹ್ಮದ್ ಅವರಿಗೆ ಈ ಸಾರಿ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡಬೇಕೆಂದು ಒತ್ತಾಯಿಸಿ ಸಂತೋಷ್ ಲಾಡ್ ಮತ್ತು ಸಲೀಂ ಅಹ್ಮದ್ ಅಭಿಮಾನಿ ಬಳಗದ ವತಿಯಿಂದ ಮತ್ತು ಕಾಂಗ್ರೆಸ್ ಅಪಾರ ಕಾರ್ಯಕರ್ತರ ವತಿಯಿಂದ ಇವತ್ತು ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಸಾಕಷ್ಟು ಅವರ ಅಭಿಮಾನಿ ಬಳಗ ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ಏನೆಲ್ಲ ಬೇಡಿಕೆಯನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಮತ್ತು ಏನೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೆ, ಕಾಂಗ್ರೆಸ್ನ ಹಿರಿಯ ನಾಯಕರು ಏನೆಲ್ಲ ತಮ್ಮ ಬೇಡಿಕೆಯನ್ನು ಮುಂದಿಟ್ಟುಕೊಂಡಿದ್ದಾರೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ನಾಯಕರಿದ್ದಾರೆ. ಏನೆಲ್ಲ ನೀವು ಸಲೀಂ ಅಹ್ಮದ್ ಇರ್ಬೋದು, ಸಂತೋಷ್ ಲಾಡ್ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದು ನ್ಯಾಯ ಸಿಗಬೇಕಾಗಿದೆ ಮತ್ತು ಏನು ಕೇಂದ್ರ ಸರ್ಕಾರದ ನ್ಯೂನತೆಗಳನ್ನು ಎತ್ತಿ ತೋರಿಸಲು ಸಂತೋಷ್ ಲಾಡ್ ಅಂತ ನಾಯಕರು ಬೇಕಾಗಿದ್ದರೆ ಯಾವ ರೀತಿ ಒತ್ತಾಯ ಮಾಡ್ತೀರಿ ಕಾಂಗ್ರೆಸ್ ನಾಯಕರಿಗೆ ನೀವು? ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಏನು ನಮ್ಮ ಕರ್ನಾಟಕ ಘನ ಸರ್ಕಾರದಲ್ಲಿ ಸಚಿವರಾಗಿ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕದ ಜನರು ಹಲವಾರು ಕಡೆಗಳಲ್ಲಿ ಯಾವುದಾದ್ರೂ ಒಂದು ವಿಪತ್ತು ಬಂದ ಸಿಕ್ಕೊಂಡಾಗ ಅವಾಗ ಆಪತ್ತು ಬಂದವರಾಗಿ ಕರ್ನಾಟಕದ ಪರವಾಗಿ ಕೆಲಸ ಮಾಡೋರು ಅದು ಯಾರು ಇದ್ದರೆ ಅದು ಸಂತೋಷ್ ಲಾಡ್ ಸಾಹೇಬರು. ಮತ್ತು ಕೇಂದ್ರ ಸರ್ಕಾರದ ಹಲವಾರು ನ್ಯೂನತೆಗಳ ಬಗ್ಗೆ ಅಂಕಿಅಂಶಗಳೊಂದಿಗೆ ಉತ್ತರ ಕೊಡ್ತಕ್ಕಂಥ ಏಕೈಕ ನಾಯಕರು ನಮ್ಮ ಯಾರಾದರೂ ಸಂತೋಷ್ ಲಾಡ್ ಸಾಹೇಬರು. ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರ ನಾಯಕರು ಹಾಗೂ ಸರ್ವ ಸಮಾಜದ ಒಪ್ಪುವಂಥ ನಾಯಕರು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸಲೀಂ ಅಹ್ಮದ್ ಸಾಹೇಬರು ಕೂಡ ಈ ಭಾಗದ ವಿಧಾನ ಪರಿಷತ್ ಸದಸ್ಯರಾಗಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಇವತ್ತು ಏನು ಅಧಿಕಾರಕ್ಕೆ ಬರೋಕ್ಕೆ ಅವರು ಕಾರ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ 24 ತಾಸು ಇವತ್ತು ಕಾಂಗ್ರೆಸ್ ಆಫೀಸಿನಲ್ಲಿ ಕೂತು ಕೆಲಸ ಮಾಡಿರ್ತಕ್ಕಂಥ ನಾಯಕರು ಹಾಗೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸದಾ ಚಿಂತನೆ ಉಳ್ಳಂಥ ಇಬ್ಬರು ನಾಯಕರಿಗೆ ನಾನು ನಮ್ಮ ವರಿಷ್ಠರಲ್ಲಿ ಮನವಿ ಮಾಡ್ಕೋತೇನೆ. ಇಬ್ಬರಿಗೆ ಸಚಿವ ಸ್ಥಾನವನ್ನು ನೀಡೋದ್ರ ಮುಖಾಂತರ ಸರ್ಕಾರದ ಒಂದು ಶಕ್ತಿಗೆ ಇವರಿಬ್ಬರನ್ನ ಶಕ್ತಿ ಆಗ್ತಾರೆ ಕೆಲಸಕ್ಕೆ. ಜೊತೆಗೆ ಪಕ್ಷಕ್ಕೂ ಕೂಡ ಒಂದು ಪಕ್ಷಕ್ಕೆ ಕೂಡ ಒಂದು ಶಕ್ತಿ ತುಂಬಲು ಈ ಇಬ್ಬರು ನಾಯಕರ ಅವಶ್ಯಕತೆ ಸಚಿವ ಸ್ಥಾನವನ್ನು ನೀಡೋದ್ರ ಮುಖಾಂತರ ಅವಶ್ಯಕತೆ ಇದೆ ಅಂತಂಥೇಳಿ ನಾನು ವರಿಷ್ಠರಲ್ಲಿ ಮನವಿಯನ್ನು ಮಾಡ್ಕೋತೇನೆ. ಈಗಾಗಲೇ ಹಿರಿಯ ನಾಯಕರು ಮನವಿಯನ್ನು ಸ್ವೀಕರಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಯಾವ ರೀತಿ ನೀವು ಮನವಿಯನ್ನು ಸಲ್ಲಿಸ್ತೀರಿ? ಯಾಕಂದರೆ ಸಾಕಷ್ಟು ರೀತಿ ಒತ್ತಡ ಕೀಡೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಧಾರವಾಡ ಜಿಲ್ಲೆ ಅಷ್ಟಲ್ಲ, ಕಿತ್ತೂರು ಕರ್ನಾಟಕ ಭಾಗಕ್ಕೆ ನ್ಯಾಯ ಸಿಗಬೇಕಾಗಿದೆ. ಇವತ್ತು ಈ ಕೊಟ್ಟಂಥ ಮನವಿಯನ್ನು ನಾನು ಶ್ರಮವಹಿಸಿ ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ಇದನ್ನು ನಾನು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ವಿರೋಧಿ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿಯವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ, ಅವರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಧೀಮಂತ ನಾಯಕ ಅವರೆಲ್ಲರಿಗೂ ಮೆಚ್ಚುಗೆ ಆಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಹರಿಪ್ರಸಾದ್ ಅವರಿಗೆ, ಇವ್ರಿಗೆಲ್ಲರೂ ಕೂಡ ನಾನು ಒಂದು ಈ ಮನವಿಯನ್ನು ಕರೆದುಕೊಂಡು ನಮ್ರತೆಯಿಂದ ಅವರಿಗೆ ನಾನು ಈ ಮನವಿಯನ್ನು ಸಲ್ಲಿಸ್ತೀನಿ. ಇದು ಯೋಗ್ಯವಾಗಿರ್ತಕ್ಕಂಥದ್ದು. ಇವತ್ತು ಪ್ರತಿಭಟನೆ ಏನು ಮಾಡಿದಾರಲ್ಲ, ಇದು ಭಾಳ ಯೋಗ್ಯವಾಗಿರ್ತಕ್ಕಂಥದ್ದು ಐತಿ. ಇದ್ರ ಏನಂದ್ರೆ ನಮಗೆ ಸಿಗಲೇಬೇಕು ನ್ಯಾಯ, ನಮ್ಮದು ನ್ಯಾಯಕ್ಕೆ ದೊರಕಬೇಕಾಗಿರ್ತಕ್ಕಂಥದ್ದು. ಈಗ ಅದನ್ನು ಸಂತೋಷ್ ಲಾಡ್ ಅವರು ಒದಗಿಸಿ ಅವ್ರಿಗೆ ಕೊಟ್ಟರೆ, ಸಲೀಂ ಅಹ್ಮದ್ ಅವ್ರಿಗೆ ಕೊಟ್ಟರೆ ಇದೆಲ್ಲ ಒಳ್ಳೆಯದಾಗ್ತತ್ತು ಮತ್ತು ಒಳ್ಳೆಯ ರೀತಿಯೊಳಗೆ ಮುಂದೆ ನಮ್ಮ ರಾಜ್ಯದ ಎಲ್ಲ ಒಂದು ಕಾರ್ಯಗಳು ಸುಗಮವಾಗಿ ನಡೀತಾವಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ಇದಿಷ್ಟು ಸಲೀಂ ಅಹ್ಮದ್ ಹಾಗೂ ಸಂತೋಷ್ ಲಾಡ್ ಅಭಿಮಾನಿ ಬಳಗದ ವತಿಯಿಂದ ಸಾಕಷ್ಟು ನ್ಯಾಯ ಸಿಗಬೇಕಾಗಿದೆ. ಕಿತ್ತೂರು ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಭಾಗ ಸಮಗ್ರ ಅಭಿವೃದ್ಧಿ ಆಗಬೇಕಾಗಿದೆ. ಕೇಂದ್ರ ಸರ್ಕಾರದ ನ್ಯೂನತೆಗಳನ್ನು ಖಂಡಿಸಿದಂಥ ಕೆಲಸವನ್ನು ಸಂತೋಷ್ ಲಾಡ್ ಸಮರ್ಥವಾಗಿ ಮಾಡ್ತಿದ್ದಾರೆ. ಅವರಿಗೆ ಕೂಡಲೇ ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನ ಸಿಗಬೇಕು ಎಂಬ ಬೇಡಿಕೆ ಇಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲರ್ ನ್ಯೂಸ್, ಹುಬ್ಬಳ್ಳಿ.